ಸೊ ಒಂದು ಪ್ರಶ್ನೆ ಇದೆ, ಸುಬ್ರಹ್ಮಣ್ಯ ಕೃಷ್ಣರಾವ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ವ್ಯಾಸ ವೈಲ್ ರೈಟಿಂಗ್ ಅಬೌಟ್ ಹಿಮ್ಸೆಲ್ಫ್ ಹೌ ಹಿ ಹ್ಯಾಸ್ ನರೇಟೆಡ್, ಅವ್ರೇನು ಕೇಳಿದ್ದಾರೆ ಅಂದರೆ ವ್ಯಾಸರು ಮಹಾಭಾರತದಲ್ಲಿ ತಮ್ಮ ಬಗ್ಗೆ ಬರೆಯುವಾಗ ಹೇಗೆ ವಿವರಿಸಿದ್ದಾರೆ, ಹೇಗೆ ಬರೆದಿದ್ದಾರೆ, ಅವರು ವ್ಯಾಸ ಅಂತ ಯಾಕೆ ಬರೆದಿದ್ದಾರೆ, ನಾನು ಅಂತ ಬರಿಬೇಕಾಗಿತ್ತಲ್ವ, ನಾನಲ್ಲಿ ಬಂದೆ ಅಂತ ಬರಿಬೇಕಾಗಿತ್ತಲ್ವ ಅನ್ನೋದು ಅವರ ಪ್ರಶ್ನೆ. ಚೆನ್ನಾಗಿದೆ. ವ್ಯಾಸರು ಇಡೀ ಮಹಾಭಾರತದಿಂದ ಹೊರಗಿದ್ದೇ ಬರೆದಿದ್ದಾರೆ. ಅವರು ಒಳಗಡೆ ಇಲ್ಲ. ಅವರು ಮಹಾಭಾರತದ ಒಳಗಿನ ಒಂದು ವ್ಯಕ್ತಿಯಾಗಿ ಮಾತ್ರ ಕಾಣಿಸ್ಕೊಳ್ತಾರೆ. ತಾನು ಬೇರೆ ಅಂತಾನೆ, ತಾನು ಕವಿ ವ್ಯಾಸ ಬೇರೆ, ಬರಿತಾ ಇರುವ ವ್ಯಾಸ ಬೇರೆ, ಅಥವಾ ಇತಿಹಾಸಕಾರ ವ್ಯಾಸ ಬೇರೆ, ಅಲ್ಲಿ ಒಳಗಡೆ ಇರುವ ವ್ಯಾಸ ಬೇರೆ ಅಂತಲೇ ಅವರು ಅದನ್ನು ನಿರೂಪಿಸೋದು. ನಾನು ಅಂತಂದಾಗ ಅದು ಆತ್ಮಕಥೆ ಆಗಿಬಿಡುತ್ತೆ, ಅದು ಚರಿತ್ರೆ ಆಗೋಲ್ಲ, ಅದು ಅಥವಾ ಅವ್ರ ಬಗ್ಗೆ ಬರೆದಿರೋದಾಗೋಲ್ಲ. ಹಾಗಾಗಿ ಅವರು ಎಲ್ಲ ವಿಷಯದಲ್ಲೂ ಅದು ಅಷ್ಟು ಪ್ರಜ್ಞಾಪೂರ್ವಕವಾಗಿ ವ್ಯವಹರಿಸಿದ್ದಾರೆ. ಅಂದರೆ ಅವರ ಬಗ್ಗೆ ಈಗ ಉಳಿದವರ ಬಗ್ಗೆ ಹೆಂಗೆ ಮಾತಾಡ್ತಾರೋ ಹಾಗೆ ವ್ಯಾಸರ ಬಗ್ಗೆನೂ ಅವ್ರು ಮಾತಾಡ್ಕೊಂಡು ಹೋಗ್ತಾರೆ. ಇಷ್ಟು ಸ್ಪಷ್ಟವಾಗಿ, ಅಂದರೆ ಇಷ್ಟು ಇದಾಗಿ ಒಂದು ಇದರಿಂದ ಹೊರಗೆ ನಿಂತು ಬರೆಯೋಕ್ಕಾಗತ್ತೆ ಅಂತ ಇದೆಯಲ್ಲ, ಅದು ವ್ಯಾಸ ವಾಲ್ಮೀಕಿಗಳಿಗೆ ಮಾತ್ರ ಸಾಧ್ಯ. ಇದು ವಾಲ್ಮೀಕಿಗಳು ಹಂಗೆ ಮಾಡ್ತಾರೆ. ವಾಲ್ಮೀಕಿಗಳು ಕೂಡ ಅಲ್ಲಿ ಬರ್ತಾರಲ್ಲ ರಾಮಾಯಣದಲ್ಲಿ, ಅವರು ಎಲ್ಲೂ ನಾನು ಅಂತ ಹೇಳ್ಕೊಳ್ಳಲ್ಲ ಅಲ್ಲಿ, ಮತ್ತು ವಾಲ್ಮೀಕಿ ಅಂತಲೇ ಮೊದಲನೇದ್ರಲ್ಲೇ ವಾಲ್ಮೀಕಿ ಅಂತ ಉಲ್ಲೇಖ ಮಾಡ್ಕೊಂಡು ಬರೀತಾರೆ ಅವರು. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ಯದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ, ರಾಮಾಯಣದ ಮೊದಲನೇ ಶ್ಲೋಕ ಇದು. ತಪಸ್ಸು ಸ್ವಾಧ್ಯಾಯಗಳಲ್ಲಿ ನಿರತನಾಗಿದ್ದ ವಾಲ್ಮೀಕಿಯು ನಾರದರಲ್ಲಿ ಪ್ರಶ್ನೆ ಕೇಳಿದನು ಅಂತ ಮೊದಲನೇ ವಾಕ್ಯ ಅಂತ, ಅಲ್ಲೇನೇ ನಾನು ಹೊರಗಿದ್ದೀನಿ ಅಂತ ಅವರದರಲ್ಲಿ. ಹಾಗಾಗಿ ಇದನ್ನು ಬರೆಯುವಾಗ ಪ್ರಜ್ಞಾಪೂರ್ವಕವಾಗಿ ವ್ಯಾಸರ ವಾಲ್ಮೀಕಿಗಳು ಅದನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಮಾಡ್ಕೊಳ್ಳೋದೇ ಇದ್ದರೆ ಇವರ ಹಸ್ತಕ್ಷೇಪ ಬರುತ್ತೆ ಅದರಲ್ಲಿ. ಅಂದರೆ ಅದನ್ನು ಏನಿದೆಯೋ, ಏನು ನಡೆದಿದ್ದನ್ನು ನಡೆದಂಗೆ ಹೇಳ್ತೀನಿ ಅಂತ ಅವರಿಬ್ಬರು ಹೊರಟಿರೋದು, ಇತಿಹಾಸ ಹೇಳ್ತೀನಿ ಅಂತ ಹೊರಟಿರೋದು. ಹಾಗೆ ಹೇಳುವಾಗ ಈಗ ಏನು ನಡೆದಿದೆಯೋ ಅದನ್ನು ಹೇಳುವಾಗ ಎಲ್ಲರೂ ಇವರಿಗೆ ಕಾಣಿಸ್ತಾ ಇದ್ದಾರೆ, ಇವ್ರು ನೋಡ್ತಾ ಇದ್ದಾರೆ, ಅದರಲ್ಲಿ ಇವರನ್ನು ನೋಡ್ತಾ ಇದ್ದಾರೆ ಇವರು. ಹಾಗೆ ಸಾಧ್ಯ ಆಗಬೇಕು. ಹಾಗೆ ಸಾಧ್ಯ ಆಗೋದು ಕಷ್ಟ ಆಗುತ್ತೆ, ಅದು ತುಂಬ ಕಷ್ಟ ಆಗುತ್ತೆ ಅದು. ಆದರೆ ಅವರಿಬ್ಬರಿಗೆ ಸಾಧ್ಯ ಆಗಿದೆ ಅದು. ಹಾಗಾಗಿ ಒಳಗಿದ್ದು ಒಳಗಿಲ್ಲ, ಹೊರಗಿದ್ದು ಹೊರವಲ್ಲ, ಇದು ವ್ಯಾಸರು ಕಾಣಿಸ್ಕೊಳ್ಳೋದು ಮಹಾಭಾರತದಲ್ಲಿ. ಅವರು ಬರೀ ಕೃತಿಯಲ್ಲಿ ಅಂತಲ್ಲ, ಕೃತಿಯ ಒಳಗಡೆ ಬಂದಾಗ ಕೂಡ ಅವರು ಇವ್ರ ಜೊತೆಗೆ ಸಂಪರ್ಕ ಇದೆ, ಸಂಬಂಧ ಇದೆ, ಇವ್ರ ಕಷ್ಟಕ್ಕೆ ಅವರು ಕರಗುತ್ತಾರೆ, ಇವ್ರ ಸಂಕಷ್ಟಗಳಿದ್ದಾಗೆಲ್ಲ ಬರ್ತಾರೆ, ಹಸ್ತಿನಪುರದವ್ರ ಸಂಕಷ್ಟಕ್ಕೆ. ಹಾಗಂತ ಅವ್ರು ಯಾವುದರಲ್ಲೂ ಇಲ್ಲ. ಅವರಂದರೆ ಅಲ್ಲಿಯ ಯಾವ ಸೌಲಭ್ಯ ಸೌಕರ್ಯ ಇದು ಯಾವುದಕ್ಕೂ ಅವರೇನು ಆಕಾಂಕ್ಷಿಗಳಲ್ಲ, ಅದೇನಕ್ಕೂ ಬರಲ್ಲ. ಕಷ್ಟ ಇದ್ದಾಗ ಬರ್ತಾರೆ, ತಮ್ಮಷ್ಟಕ್ಕೆ ಮುಗಿಸಿ ಹೋಗ್ತಾರೆ ಅಷ್ಟೇ. ಒಂದು ಒಳ್ಳೆ ಮಾತು ಹೇಳೋದಿದ್ರೆ ಹೇಳ್ತಾರೆ, ಬೇಕಿದ್ರೆ ಬೇಡದಿದ್ರೆ ತಗೋಬೇಡ ಅಷ್ಟೇ. ಅವ್ನು ತೊಗೊಳ್ಳಿಲ್ಲ ಅಂತೇನು ಬೇಜಾರು ಮಾಡ್ಕೊಂಡು ಅವತ್ತು ನಾನು ಹೇಳಿದ್ದು ಕೇಳಲಿಲ್ಲ ಅಲ್ವಾ ಅಂತ ಇನ್ನೊಂದು ದಿವಸ ಏನು ಹೇಳಲ್ಲ, ಇನ್ನೊಂದು ದಿವಸನೂ ಅಷ್ಟೇ ಪ್ರೀತಿಯಿಂದ ಬಂದಿರ್ತಾರೆ. ಮತ್ತು ಈ ಕಾದಂಬರಿಗಳಲ್ಲಿ ನಾವು ನೋಡ್ತೀವಲ್ಲ, ಅಂದರೆ ಏನಂತಾರೆ, ಪ್ರಥಮ ಪುರುಷದಲ್ಲಿ ಕೆಲವರು ಬರೀತಾರೆ. ಹೌದು, ಕಾದಂಬರಿಗಳಲ್ಲಿ ನಾನು ಅಂತಾನೆ ಶುರು ಆಗುತ್ತೆ, ಕೊನೆಗೆ ನನ್ನಿಂದನೇ ಎಂಡ್ ಆಗುತ್ತೆ. ಇನ್ನು ಕೆಲವೊಂದ್ರಲ್ಲಿ ನಾನು ಅಂತಿರಲ್ಲ, ಅವರು ಅಂತ ಅದೆಲ್ಲ ಪಾತ್ರಧಾರಿಗಳು. ಇನ್ನು ಕೆಲವೊಂದು ಕಾದಂಬರಿಗಳಲ್ಲಿ, ಕರ್ವಾಲೋ ಅಂತ ಕಾದಂಬರಿಗಳಲ್ಲಿ ತೇಜಸ್ವಿ ಸ್ವತಃ ಬರ್ತಾರೆ, ತೇಜಸ್ವಿ ಕೂಡ ಒಂದು ಪಾತ್ರ, ಆದರೆ ಅದು ಕಾಲ್ಪನಿಕ ಕಾದಂಬರಿ. ಬಟ್ ತೇಜಸ್ವಿಯ ಪಾತ್ರದಲ್ಲಿ ಒಂದಷ್ಟು ನೈಜತೆಯ ಅಂಶಗಳಿರ್ಬೋದು, ಆ ಕ್ಯಾರೆಕ್ಟರ್ಗಳೆಲ್ಲ ನಿಜವಾದಿರ್ಬೋದು. ಅದು ಒಂದು ಎಕ್ಸ್ಪೆರಿಮೆಂಟಲ್ಲು ಕರ್ವಾಲೋ ಓದೋರಿಗೆ ಅದು ಗೊತ್ತಿರುತ್ತೆ. ಸರಿ, ನಾನು ನೀವು ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿ ನಾನು ಭೇಟಿಯಾಗಿದ್ದೆ, ಮುಂಚೆ ಕೂಡ ಇದನ್ನು ಹೇಳಿದೆ ನಾನು. ಆ ವ್ಯಕ್ತಿ ನಾನು ಗಮನಿಸಿದ ಹಾಗೆ ಆ ವ್ಯಕ್ತಿ ತನ್ನ ಬಗ್ಗೆ ನಾನು ಅಂತ ಹೇಳ್ತಿರಲಿಲ್ಲ, ಇವನು ಅಂತ ಅಂತಿದ್ರು ಅವರು. ಇವನು ಬಂದಿದ್ದ ಅಲ್ಲಿಗೆ, ಇವನು ಹೋಗ್ತಾನೆ, ಇವನು ನಾಳೆ ಬರ್ತಾನೆ ಅಂತಾನೆ. ಇವನು ಅಂದ್ರೆ ಯಾರು ಅಂದಾಗ ಅವರು ತಮ್ಮ ಬಗ್ಗೆನೇ ಹೇಳಿದಾಗ ನನಗೆ ಗೊತ್ತಾಯಿತು. ಅದು ಬಹುಶಃ ಈ ಥರ ಅಂದರೆ ತಮ್ಮನ್ನು ಹೊರಗಿಟ್ಟು ನೋಡುವ ಪ್ರಯತ್ನ ಅಂತ ನನಗೆ ಅಂದ್ಕೊಂಡೆ, ಗೊತ್ತಿಲ್ಲ. ಮೇದಿನಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ನಾನು ಮೇದಿನಿ, ನಮಸ್ಕಾರ, ತುಂಬ ಒಳ್ಳೆಯ ಪಾಡ್ಕಾಸ್ಟ್, ಧನ್ಯವಾದಗಳು. ದುರ್ಯೋಧನ ಬದುಕಿಸ್ಬೋದಿತ್ತಲ್ವಾ, ಅವನು ಪೆಟ್ಟು ತಿಂದರೂ ಅವನ ಜೀವ ಇತ್ತು ಅಲ್ವಾ ಅನ್ನೋದೊಂದು ಮೊದಲನೇ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಆಲ್ರೆಡಿ ನಾವು ಕೊಟ್ಟಿದ್ದೀವಿ, ಸರ್ ಕೊಟ್ಟಿದ್ದಾರೆ. ಎರಡನೇ ಪ್ರಶ್ನೆ ಏನಂದರೆ ಅವ್ರದ್ದು, ಉಪಪಾಂಡವರ ಸಾವಿನ ನಂತರ ಮತ್ತೆ ದ್ರೌಪದಿ ಮಕ್ಕಳನ್ನು ಪಡೆಯಬಹುದಿತ್ತಲ್ವಾ, ಇದರ ಬಗ್ಗೆ ಉಲ್ಲೇಖ ಇದೆಯಾ? ಅಂದರೆ ಅವರ ಲೈಫ್ ಸ್ಪ್ಯಾನ್ ಜಾಸ್ತಿ ಇತ್ತು ಅಲ್ವಾ, ಅದು ಹಾಗಾಗಿ ಈ ಪ್ರಶ್ನೆ ಕೇಳಿದೆ. ಅದೇ ಅವ್ರು ಹೇಳಿದಾಗ ಸಾಧ್ಯತೆಗಳಿರಲಿಲ್ಲ ಅಂತ ಹೇಳೋಕ್ಕಾಗಲ್ಲ, ಆಕಾಂಕ್ಷೆಗಳಿರಲಿಲ್ಲ ಅಂತ ಹೇಳಬೇಕಷ್ಟೇ. ಅಂದರೆ ಪ್ರಯತ್ನಿಸಿದರೆ ಮಕ್ಕಳಾಗ್ತಾಯಿತ್ತು, ಅದಕ್ಕೆಲ್ಲ ಏನು ಸಮಸ್ಯೆ ಇರಲಿಲ್ಲ. ಆದರೆ ಮೊಮ್ಮಕ್ಕಳು ಹುಟ್ಟಿದ ಕಾಲ ಬಂದ ಮೇಲೆ ಯಾರಿಗೂ ಕೂಡ ಮತ್ತು ಮಕ್ಕಳು ಪಡ್ಕೋಬೇಕು ಅಂತ ಅನ್ಸಲ್ಲ. ಅದು ಒಂದು ಹಂತ ದಾಟಿರುತ್ತೆ.
ಅಂದರೆ ಆ ಮಟ್ಟಕ್ಕೆ ಹೋದಾಗ ವಯಸ್ಸಿಂದ ಆಗಲಿ ಈ ಕಾರಣದಿಂದಾಗಲಿ ಆವಾಗ ಅವರು ಮಕ್ಕಳಿಂದ ಏನು ಪಡ್ಕೊಳ್ತಾರೋ ಅದನ್ನು ಮೊಮ್ಮಕ್ಕಳಿಂದ ಪಡ್ಕೊಳ್ತಾರೆ. ಸಾಧಾರಣ ಒಂದು ಹಂತ ಆದಮೇಲೆ ಮೊಮ್ಮಕ್ಕಳನ್ನೇ ಅವರು ಮಕ್ಕಳಿಗಿಂತ ಹೆಚ್ಚು ಪ್ರೀತಿಸೋಕೆ ಆರಂಭ ಮಾಡ್ತಾರಲ್ಲ. ಹಾಗಾಗಿ ಮಕ್ಕಳು ಅಂತ ಅಂದರೆ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವ್ರು ಮಾತ್ರ ಅಲ್ಲ, ಅದು ಮುಂದಿನವರನ್ನು ಅವ್ರು ಹಾಗೆ ಭಾವಿಸ್ತಾರಲ್ಲ. ಹಾಗಾಗಿ ಮತ್ತೆ ಮಕ್ಕಳು ಪಡ್ಕೊಂಡು ಸಂಸಾರ ಮಾಡಬೇಕು ಅನ್ನುವ ಕಾಲಘಟ್ಟ ಏನಿರಲಿಲ್ಲ. ಅವ್ರದ್ದು ಬದುಕು ಅಂದರೆ ಸಾಕು ಅನ್ನೋ ಕಡೆ ಹೋಗ್ತಾ ಇದ್ದ ಕಾಲ ಅದು.